ಶಾಲೆಗೆ ಸಂಬಂಧಪಟ್ಟಂತಹ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅನ್ಸಿರುತ್ತೆ. ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮತ್ತು ಟೀಚರ್ಸ್ ಮಾಡಲ ಮತ್ತು ಸಣ್ಣದಾಗಿ ನೋಡಿ, ಇದೆಲ್ಲ ನಮ್ಮ ಶಾಲೆಯವ್ರದ್ದು ನಾವು ಇನ್ ಮಾಡ್ಕೊಂಡು ಆಗಿರೋ ಅಂಥದ್ದು ನೋಡಿ. ಇದು ಹಾಕಿ ಗೋ ಕೊಟ್ರೆ ಇಲ್ಲಿ ಕೇಳುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RS ಮೊಯ್ಲಿ. ನೀವೆಲ್ಲ ತಮ್ಮನೇಲಿ ನೋಡಿದ್ರೆ ಇದು ಯಾವುದೋ ಶಾಲೆಗೆ ಸಂಬಂಧಪಟ್ಟಂತಹ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅನ್ಸಿರುತ್ತೆ. ಹೌದು, ಇತ್ತೀಚೆಗೆ ಶಾಲೆಗಳಲ್ಲಿ ಈ ಸ್ಟ್ಯಾಟ್ಸ್ ಅಂತ ಬಂತು 5 ವರ್ಷದ ಕೆಳಗಡೆ. ಸ್ಟ್ಯಾಟ್ಸ್ ತರಾನೇ ಈಗ UDays Plus ಅನ್ನೋ ಒಂದು ವೆಬ್ಸೈಟ್ MHRD ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರತಿಯೊಂದು ಮಗುವಿನ ಶಾಲೆಯ ಶಿಕ್ಷಕರ ಮಾಹಿತಿಗಳನ್ನು ಟ್ರ್ಯಾಕ್ ಮಾಡುವಂತಹ ಹೊಸ ಒಂದು ಪೋರ್ಟಲ್ನ ಲಾಂಚ್ ಮಾಡಿದ್ರು. 2-3 ವರ್ಷದಿಂದ ಇದು ಪೋರ್ಟಲ್ ಇದೆ UDays Plus ಅನ್ನೋದು. ಆದರೆ 2-3 ವರ್ಷದಿಂದ ಬರೀ ನಾವು ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ ಮತ್ತು ಟೀಚರ್ಸ್ ಮಾಡಲ ಮತ್ತು ಸಣ್ಣದಾಗಿ ಸ್ಟೂಡೆಂಟ್ ಮಾಡಲ ಅನ್ನೋದನ್ನ ನಾವು ಅಪ್ಡೇಟ್ ಮಾಡ್ತಾ ಬರ್ತಿದ್ವಿ. ಆದರೆ ಈ ಸರಿ ಟೀಚರ್ಸ್ ಮಾಡಲ ಮತ್ತು ಸ್ಟೂಡೆಂಟ್ಸ್ ಮಾಡಲಗಳನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ನಮಗೆಲ್ಲ ಬಿಟ್ಟಿದ್ದಾರೆ. ತುಂಬ ಶಾಲೆಯವರಿಗೆ ಕೆಲವೊಂದು ಸಮಸ್ಯೆಗಳು ಇದರಲ್ಲಿ ಕಾಡ್ತಾ ಇತ್ತು. ಇದು ಆಲ್ಮೋಸ್ಟ್ 4 ತಿಂಗಳ ಹಿಂದೆ ನಾವೆಲ್ಲ ಪ್ರೊಫೈಲ್ ಮತ್ತು ಫೆಸಿಲಿಟೀಸ್ನ UDays Plus ಅಲ್ಲಿ ಅಪ್ಡೇಟ್ ಮಾಡಿದ್ವಿ. ಅದಾದ ನಂತರ ಟೀಚರ್ಸ್ ಮಾಡಲನ್ನು ಅಪ್ಡೇಟ್ ಮಾಡಿ ಅಂತ DDP ಅವರಿಂದ ಆದೇಶ ಬಂತು, ಅದನ್ನು ಕೂಡ ಮಾಡಿದ್ವಿ. ಅದಾದ ನಂತರ ಬಂದಿದ್ದೆ ನಮಗೆ ಸ್ಟೂಡೆಂಟ್ ಮಾಡಲ. ಹೋದ ವರ್ಷ ಒಂದು ಆದೇಶ ಬಂತು, ನಿಮ್ಮ ಶಾಲೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಮಕ್ಕಳ ಮಾಹಿತಿಗಳನ್ನ UDays Plus ಸ್ಟೂಡೆಂಟ್ ಮಾಡಲದಲ್ಲಿ ಅಪ್ಡೇಟ್ ಮಾಡಿ, ಅಂದ್ರೆ ಅದನ್ನ ಹಿಂದೀಕರಿಸಿ ಅಂತ ಬಂತು. ನಾವೆಲ್ಲ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಇರುವಂತಹ ಪ್ರತಿಯೊಂದು ಕರ್ನಾಟಕದಲ್ಲಿ ಇರುವಂತಹ ಶಾಲೆಯವರು ಎಲ್ಲಾ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ್ವಿ. UDays Plus ಇನ್ನೊಂದು ವಿಷಯ, UDays Plus ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ಭಾರತಕ್ಕೆ ಸೀಮಿತವಾದಂತಹ ಒಂದು ಪೋರ್ಟಲ್. ಇದು ಬಹಳಷ್ಟು ಮಂದಿಗೆ ಆಗ ಗೊತ್ತಿರಲಿಲ್ಲ. UDays Plus ಅಲ್ಲಿ ನಾವು ಹೇಗೆ 2-3 ವರ್ಷದಿಂದ ಮಾಹಿತಿಗಳನ್ನ ಹಿಂದೀಕರಿಸ್ತಾ ಇದ್ವಿ, ಈ ಸರಿ ಅದೇ ರೀತಿ ಮಾಡಿದ್ವಿ. ಅದರಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇದು ಪೇರೆಂಟ್ಸ್ಗಳಿಗೆ ಸಾಮಾನ್ಯವಾಗಿ ಯಾವುದು ಅರ್ಥ ಆಗೋದಿಲ್ಲ. ಶಾಲೆಯವರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಹೆಚ್ಚಾಗಿ ಗಮನ ಇಟ್ಟು ಕೇಳಿ ಮತ್ತು ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ನಾವು 5-6 ವರ್ಷದ ಹಿಂದೆ ಸ್ಟ್ಯಾಟ್ಸ್ ನಮಗೆಲ್ಲ ಯಾವ ರೀತಿ ಬಂತು, ನಾವು ಯಾವ ರೀತಿ ಅದರಲ್ಲಿ ವರ್ಕ್ ಮಾಡಿದ್ವಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಪ್ರಿನ್ಸಿಪಾಲ್ ಆಗಿರ್ಬೋದು, ಅಡ್ಮಿನ್ಸ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸ್ಟ್ಯಾಟ್ಸ್ ಬಗ್ಗೆ ಈಗ ತಿಳುವಳಿಕೆ ಬಂದಿದೆ. ಇದೇ ರೀತಿ ಇರುವಂಥದ್ದೇ UDays Plus. ಸ್ಟ್ಯಾಟ್ಸ್ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು, ಕರ್ನಾಟಕ ಎಜುಕೇಶನ್ ಬೋರ್ಡ್ಗೆ ಮಾತ್ರ ಸೀಮಿತ ಆಗಿರುವಂತಹ ವೆಬ್ಸೈಟ್. ಅದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, SATS ಅಂತ ನಾವು ಕರಿತೀವಿ. ಈಗ UDays Plus MHRD ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಲಾಂಚ್ ಮಾಡಿರುವಂತಹ ಈ ವೆಬ್ಸೈಟ್ ಮತ್ತು ಈಗ ಅದು ಅಪ್ಗ್ರೇಡ್ ಆಗಿ ನಮ್ಮ ಮುಂದೆ ಬಂದು ನಿಂತಿದೆ. ಇಲ್ಲಿ ಇವತ್ತು ನಾನು ಒಂದು ಅನುಭವಿಸಿದ ಒಂದು ಚಿಕ್ಕ ಸಮಸ್ಯೆನ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಅದು ಕೂಡ ತುಂಬ ಜನಕ್ಕೆ ಅನುಕೂಲ ಆಗ್ಬೋದು, ಅದಕ್ಕೆ ತಕ್ಷಣ ಇವತ್ತೇ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದರೆ UDays Plus ಅಲ್ಲಿ ಸ್ಟ್ಯಾಟ್ಸ್ ನಂಬರ್ ಥರನೇ ಪೆನ್ ನಂಬರ್ ಅಂತ ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ನಾವು ಅದನ್ನು ಹೇಳ್ತೀವಿ. ಆ ಪೆನ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಶಾಲೆಯವರಿಂದ ನಮಗೆ ಬಹಳ ತ್ರಾಸ ಆಗ್ತಾ ಇರೋವಂಥದ್ದು. ಯಾಕೆಂದರೆ ಎಷ್ಟೋ ಶಾಲೆಯವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾವ ರೀತಿ ಪ್ರೊಸೀಡ್ ಮಾಡಬೇಕು, ಸ್ಟೂಡೆಂಟ್ ಮಾಡ್ಯೂಲನ್ನು ಯಾವ ರೀತಿ ಅಪ್ಗ್ರೇಡ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಡಾಟಾಗಳನ್ನು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ತಕ್ಕ ಮಟ್ಟಿಗೆ ಒಂದು ಸ್ಟೇಜಲ್ಲಿ ಬಂದು ಈಗ ನಿಂತಿದೆ. ಇವತ್ತು ನನಗೊಂದು ಸಮಸ್ಯೆ ಕಂಡು ಬಂದಿದ್ದು ಏನಪ್ಪ ಅಂದರೆ, ನಿನ್ನೆ ಒಬ್ಬರು ಪೇರೆಂಟ್ಗೆ ನಾನು ಕಾಲ್ ಮಾಡಿದ್ದೆ, ಪೆನ್ ನಂಬರ್ ಬೇಕು, ದಯವಿಟ್ಟು ಶಾಲೆಯವ್ರನ್ನ ಅಂದರೆ ಪ್ರೀವಿಯಸ್ ಶಾಲೆಯವ್ರನ್ನ ಕೇಳಿ ಅಂತ. ಯಾಕಂದ್ರೆ ಈ ವರ್ಷ ಅಡ್ಮಿಷನ್ ಆಗಿರೋರು ಅವರು ಕೇಳಿದ್ದಾರೆ ಶಾಲೆಯವ್ರನ್ನ. ಇವತ್ತು ನನಗೆ ಶಾಲೆಯವ್ರ ಕಡೆಯಿಂದ ಕಾಲ್ ಬಂದಿತ್ತು. ಅವ್ರ ಹತ್ರ ಮಾತಾಡ್ತಿದ್ದಾಗ, ಸರ್ ನಿಮ್ಗೆ ಏನು ಬೇಕು ಅಂದಾಗ, ಸರ್ ನಮ್ಮ ಪೆನ್ ನಂಬರ್ ಬೇಕು ಈ ಥರ ಅಂತ ಹೇಳಿದ್ರು. ಪೆನ್ ನಂಬರ್ ಕೊಟ್ಟರು. ಆ ಪೆನ್ ನಂಬರ್ ಹಾಕಿದ್ರೆ ಆ ಶಾಲೆಯವರು ಅವನು TC ತೊಗೊಂಡು ಹೋಗಿದ್ರು ಕೂಡ ಅವರ ಲಾಗಿನ್ನಲ್ಲೇ ಪ್ರಮೋಟ್ ಮಾಡಿ ಅಡ್ಮಿಟ್ ಕೂಡ ಮಾಡಿದ್ದಾರೆ. ಅಂದರೆ 5th ಇಂದ 6th ಪ್ರಮೋಟ್ ಮಾಡಿ ಅಡ್ಮಿಟ್ ಆಗಿದ್ದಾರೆ. ಆದರೆ 6th ನಮ್ಮ ಶಾಲೆಗೆ ಬಂದು ಅವ್ರು ಸೇರ್ಕೊಂಡಿದ್ದಾರೆ. ಸೊ ಇದ್ರ ಮಾಹಿತಿನ ನಾನು ಅವ್ರಿಗೆ ಹೇಳಿದಾಗ ಅವರೊಂದು ವಿಷಯ ಹೇಳಿದ್ರು, ತುಂಬ ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ಸರ್ ಇದನ್ನು ಏನು ತಲೆ ಕೆಡ್ಸ್ಕೊಳ್ಳೋದು ಏನು ಬೇಡವಂತೆ, ಸ್ಟ್ಯಾಟ್ಸ್ ಇದ್ರೆ ಸಾಕಂತೆ, ನೀವು ಯಾಕೆ ಅದನ್ನು ಕೇಳ್ತಾ ಇದ್ದೀರಾ, ನಮ್ಗೆ ಯಾಕೆ ಔಟ್ ಮಾಡಿ ಹೇಳ್ತಾ ಇದ್ದೀರಾ ಅನ್ನೋ ಒಂದು ಮಾತು ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಸರ್ ನಿಮ್ಗೆ ಯಾರು ಸರ್ ಹೇಳಿದವರು
ಅಂತ ಕೇಳಿದಾಗ ನಮ್ಮ CRP ಹೇಳಿದ್ರು ಅಂತ ಹೇಳಿದ್ರು. CRP ಅಂದ್ರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಇರ್ತಾರೆ. ಸೊ ಅವರು ಈ ಮಾಹಿತಿನ ಶಾಲೆಯವ್ರಿಗೆ ಹೇಳಿದಾರಂತೆ. UDAS+ ಬಗ್ಗೆ ತಲೆ ಕೆಡ್ಸೋಕೆ ಹೋಗಬೇಡಿ, TC ಔಟ್ ಅದೆಲ್ಲ ಏನೋ ಪರವಾಗಿಲ್ಲ, ಸ್ಟ್ಯಾಟ್ಸ್ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿದಾರಂತೆ. ಆಶ್ಚರ್ಯ ಆಯ್ತು ಬಹಳ ನನಗೆ. ಯಾಕೆಂದ್ರೆ ನಮಗೆ ಸತತವಾಗಿ ನಮ್ಮ CRPಗಳು ನಮಗೆ ಫಾಲೋ ಅಪ್ ಮಾಡ್ತಾ DDPIಗಳಿಂದ ಸರ್ಕ್ಯುಲರ್ಗಳನ್ನ ಕಳಿಸ್ತಾ ಇದ್ದಾರೆ, ಆದಷ್ಟು ಬೇಗ UDAS+ನ ಫಿನಿಶ್ ಮಾಡಿ ಅಂತ. ಇಲ್ಲಿ ನೋಡಿದ್ರೆ ಅಪೋಸಿಟ್ ಸ್ಕೂಲ್ನಲ್ಲಿ CRP ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾರಂತೆ. ಇದನ್ನ ದಯವಿಟ್ಟು ಸಂಬಂಧಪಟ್ಟ DDP ಅವರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ CRPಗಳಿಗೆ ಸರಿಯಾದ ಮಾಹಿತಿಗಳನ್ನ ಶಾಲೆಗಳಿಗೆ ಕೊಡಿ ಅನ್ನೋದನ್ನ ಕೇಳ್ಕೊತಾ ಇದ್ದೀನಿ. ಇರಲಿ, ಈಗ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಟಾಗಳನ್ನೆಲ್ಲ ನಾವು 3 ವಿಭಾಗದಲ್ಲಿ ಅಪ್ಡೇಟ್ ಮಾಡ್ತೀವಿ. ಒಂದು GP ಜನರಲ್ ಪ್ರೊಫೈಲ್, ಇನ್ನೊಂದು EP ಎನ್ರೋಲ್ಮೆಂಟ್ ಪ್ರೊಫೈಲ್, ಇನ್ನೊಂದು FP ಫೆಸಿಲಿಟಿ ಪ್ರೊಫೈಲ್ ಅಂತ 3 ಪ್ರೊಫೈಲ್ಗಳನ್ನ ಅಪ್ಡೇಟ್ ಮಾಡಿದ ನಂತರ ಏನ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಶಾಲೆಯವರಿಗೆ ಗೊಂದಲ ಇದೆ. ಈಗ ನಾವು ಮೊದಲನೇದಾಗಿ ಯಾರೇ TC ತಗೊಂಡಿದ್ದಾರೆ ಅವ್ರಿಗೆಲ್ಲ TC ಅಪ್ಡೇಟ್ ಮಾಡಿ, ಅಂದ್ರೆ TC ಇಶ್ಯೂ ಮಾಡಿ, ಮಿಕ್ಕಿದವ್ರನ್ನ ಮಾತ್ರ ನಾವು ಮುಂದಿನ ತರಗತಿಗೆ ಪ್ರಮೋಟ್ ಮಾಡಿ ಅಡ್ಮಿಷನ್ ಮಾಡ್ಕೋಬೇಕು. ಯಾವ ರೀತಿ ನಾವು ಸ್ಟ್ಯಾನ್ಸ್ ಅಲ್ಲಿ ಮಾಡ್ತೀವಿ ಅದೇ ರೀತಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಗೊತ್ತಿಲ್ದೇನೋ ಎಲ್ಲಾ ಮಕ್ಕಳನ್ನು ಪ್ರಮೋಟ್ ಮಾಡಿ ಅಡ್ಮಿಟ್ ಮಾಡಿ ಕೂತಿದ್ದೀವಿ. ಯಾವ್ದ್ರಲ್ಲಿ? UDAS+ ಅಲ್ಲಿ. ಇಲ್ಲಿ ಗೊಂದಲ ಆಯ್ತು. ಆ ಮೇಡಮ್ಗೆ ನಾನು ಕೇಳಿದಾಗ, ಮೇಡಮ್ ಈ ತರ TC ಔಟ್ ಮಾಡ್ಬೇಕಲ್ಲ ಮಾಡಿ ಅಂದಾಗ ನಮ್ಗೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. CRP ಕೇಳಿದ್ರೆ ಅವರು ಗೊತ್ತಿಲ್ಲ ಅಂತಾರೆ, ಏನ್ ಮಾಡ್ಬೇಕು ಅಂದಾಗ ಅವ್ರಿಗೆ ನಾನು ಹೇಳ್ಕೊಟ್ಟೆ, ನೀವು ಈಗಲೂ ಗೊತ್ತಿಲ್ದಿರೋ ಇನ್ ಮಾಡ್ಕೊಂಡಿದ್ರೆ UDAS+ ಅಲ್ಲಿ, ಅಂದ್ರೆ ಪ್ರಮೋಟ್ ಮಾಡಿ ನಿಮ್ಮ ಶಾಲೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಾನೀಗ ತೋರಿಸೋ ಅಂತಹ ಪ್ರೊಸೀಜರ್ನ ಫಾಲೋ ಮಾಡಿ ಇಮಿಡಿಯೇಟ್ TC ಔಟ್ ಮಾಡ್ಬೋದು. ಅಪೋಸಿಟ್ ಸ್ಕೂಲ್ನವರು ಇನ್ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಶಾಲೆಯವರಿಗೆ ಬಹಳ ಅನುಕೂಲ ಆಗುತ್ತೆ. ತುಂಬಾ ಜನಕ್ಕೆ ಇನ್ ಮಾಡ್ಕೊಬಿಟ್ಟಿದೀವಿ, ನನಗೆ TC ಔಟ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಮುಂಚೆ ಮಾಡಲಿಲ್ಲ, ಈ ತರ ಗೊಂದಲ ಇದೆ. ನಾನು ತೋರಿಸ್ತಾ ಹೋಗ್ತೀನಿ, ದಯವಿಟ್ಟು ಇದನ್ನ ಫಾಲೋ ಮಾಡಿ ನಿಮ್ಮ ಸಮಸ್ಯೆನ ಒಂದೇ ನಿಮಿಷದಲ್ಲಿ ಬಗೆಹರಿಸಬಹುದು. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಲ್ಲ, ಇದೇ UDAS+ ಪೋರ್ಟಲ್. ನಿಮ್ಗೆಲ್ಲ ಗೊತ್ತು, ಶಾಲೆಯವರಿಗೆ ಪ್ರತಿಯೊಬ್ಬರಿಗೂ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಲಾಗಿನ್ ಫಾರ್ ಆಲ್ ಮಾಡ್ಯುಲರ್ಸ್ಗೆ ಹೋಗಿ ನಮ್ಮ ಸ್ಟೇಟ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಸೆಲೆಕ್ಟ್ ಮಾಡಿಕೊಂಡು ನಾವು ನಮ್ಮ UDAS+ ಸ್ಕ್ರೀನ್ಗೆ ಎಂಟ್ರಿ ಆಗ್ತೀವಿ. ಅದರಲ್ಲಿ 22-23ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಈ ವರ್ಷದ್ದು. ಇದು ಆದ ನಂತರ ಫಾರ್ ಎಕ್ಸಾಂಪಲ್ ನೋಡಿ, ಇದೆಲ್ಲ ನಮ್ಮ ಶಾಲೆಯವ್ರದ್ದು ನಾವು ಇನ್ ಮಾಡ್ಕೊಂಡು ಆಗಿರೋ ಅಂಥದ್ದು. ನೀವೇನು ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ, ಈಗ ಇದರಲ್ಲಿ ಒಬ್ಬ ಮಗುನ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಮೋಟ್ ಮಾಡಿ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ ಅನ್ಕೊಳ್ಳಿ. ಹೇಗೆ TC ಔಟ್ ಮಾಡೋದು ಅನ್ನೋದು ಗೊಂದಲ ಇದೆ. ದಯವಿಟ್ಟು ಪ್ರೊಸೀಜರ್ನ ಫಾಲೋ ಮಾಡಿ ನಾನು ತೋರಿಸ್ತಾ ಇರೋವಂಥದ್ದು. ಈಗ ಎದುರುಗಡೆ ಸ್ಕೂಲ್, ಅಂದ್ರೆ ಅಪೋಸಿಟ್ ಸ್ಕೂಲ್ ಎಲ್ಲಿ ಅವ್ರು ಅಡ್ಮಿಷನ್ ಆಗಿರ್ತಾರೋ ಅಲ್ಲಿಂದ ನಿಮ್ಗೆ ಕಾಲ್ ಬರುತ್ತೆ. ದಯವಿಟ್ಟು ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಗುನ ಔಟ್ ಮಾಡದೆ, ಅಂದ್ರೆ TC ಇಶ್ಯೂ ಮಾಡದೆ ನೀವೇ ಇನ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನ TC ಇಶ್ಯೂ ಮಾಡಿ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ಅವ್ರಿಗೆ ಯಾವ ರೀತಿ ಅದು ಗೊತ್ತಾಗುತ್ತೆ ಅಂತ ಅಂದ್ರೆ, ನಿಮ್ಮ ಶಾಲೆಯಲ್ಲಿ TC ಔಟ್ ಆಗಿದ್ರು ನೀವೇ ಇಟ್ಕೊಂಡಿದ್ದೀರಾ, ಅಂದ್ರೆ TC ಕೊಟ್ಟಿದ್ರು UDAS+ ಅಲ್ಲಿ ಆ ಮಗುನ ನಿಮ್ಮ ಶಾಲೆಯಲ್ಲೇ ಉಳಿಸ್ಕೊಂಡಿದ್ದೀರಾ ಅನ್ನೋದನ್ನ ನೋಡಿ. ಇಂಪೋರ್ಟ್ ಮಾಡ್ಯೂಲ್ಗೆ ಹೋದ್ಮೇಲೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನೀವು ಅಂತ. ಇಂಪೋರ್ಟ್ ಮಾಡಲು ಹೋದ್ಮೇಲೆ ವಿದಿನ್ ಸ್ಟೇಟ್, ಔಟ್ ಸ್ಟೇಟ್ ಡ್ರಾಪ್ ಬಾಕ್ಸ್ ಅಂತ ಇರುತ್ತೆ. ವಿದಿನ್ ಕರ್ನಾಟಕದಲ್ಲಿ ಇರುವಂತಹ ಮಕ್ಕಳನ್ನು ನಾವು ಇನ್ ಮಾಡ್ಕೊಳ್ಳಿಕ್ಕೆ ಇಂಪೋರ್ಟ್ ಮಾಡ್ಯೂಲ್ ಯೂಸ್ ಮಾಡ್ತೀವಿ. ಇಂಪೋರ್ಟ್ ಔಟ್ ಸ್ಟೇಟ್ ಅಂದ್ರೆ ಆಚೆ ಕಡೆಯಿಂದ, ಔಟ್ ಆಫ್ ಸ್ಟೇಟ್ ಇಂದ ಬಂದಿರುವಂತಹ ಮಕ್ಕಳ ಮಾಹಿತಿಗಳನ್ನ ಇಂಪೋರ್ಟ್ ಮಾಡ್ಲಿಕ್ಕೆ ಪೆನ್ ನಂಬರ್ ಹಾಕಿ ಇದನ್ನ ಯೂಸ್ ಮಾಡ್ತೀವಿ. ಡ್ರಾಪ್ ಬಾಕ್ಸ್ ಅಂದ್ರೆ ನಾವು TC ಯಾರ್ಯಾರಿಗೆ ಇಶ್ಯೂ ಮಾಡಿರ್ತೀವಿ ನಮ್ಮ ಶಾಲೆದು ಸ್ಟಾರ್ಟಿಂಗ್ ಅಲ್ಲಿ, ಅವರೆಲ್ಲ ಬಂದು ಡ್ರಾಪ್ ಬಾಕ್ಸ್ ಅಲ್ಲಿ ಎಲ್ಲ ಮಾಹಿತಿ ಡ್ರಾಪ್ ಬಾಕ್ಸ್ ಅಲ್ಲಿ ಬಂದು ಕೂತಿರುತ್ತೆ. ಸೊ ನಮ್ಗೆ ಈಗ ಗೊತ್ತಾಗದ ಹೇಗೆ, ಅವರು ನೀವು TC ಕೊಟ್ಟಿದ್ರು ಕೂಡ, ಮ್ಯಾನ್ಯುವಲ್ TC, STS TC ಯಾವುದೇ ಆಗಿರಲಿ, ನೀವು ಕೊಟ್ಟಿದ್ರು ಕೂಡ UDAS+ ಅಲ್ಲಿ ನಿಮ್ಮ ಶಾಲೆಯಲ್ಲಿ ಆ ಮಗು ಇದ್ದಾನೆ ಅನ್ನೋದನ್ನ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, ಈಗ ಒಂದು ನಾನು ನಿಮ್ಗೆ ಉದಾಹರಣೆ ತೋರಿಸ್ತೀನಿ. ಇಲ್ಲಿ ಗೋಗೆ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಪೆನ್ ನಂಬರ್ ಹಾಕ್ತೀನಿ. ಇದು ಉದಾಹರಣೆಗೆ ತೋರಿಸ್ತಾ ಇರೋವಂಥದ್ದು ನೋಡಿ. ಯಾವುದೋ ಒಂದು ಪೆನ್ ನಂಬರ್ ಹಾಕ್ತೀನಿ. ಈಗ 11 ಡಿಜಿಟ್ ನಂಬರ್, ಪೆನ್ ನಂಬರ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಪರ್ಮನೆಂಟ್ ಎಜುಕೇಶನ್ ನಂಬರ್. ಸೊ ಇಲ್ಲಿ ಪೆನ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಗೋ ಅಂತ ಟೈಪ್ ಮಾಡಿದ್ರೆ ನೋಡಿ, ಇಲ್ಲಿ ನಮಗೆ ತೋರಿಸ್ತಾ ಇದೆ ಪ್ರೋಗ್ರೆಷನ್ ಡನ್ ಬೈ ಸ್ಕೂಲ್ ಇನ್ AY ಅಕಾಡೆಮಿಕ್ ಇಯರ್ 22-23. ಅಂದ್ರೆ ನೀವು ಪ್ರೋಗ್ರೆಷನ್ ಕಂಪ್ಲೀಟ್ ಮಾಡಿದ್ದೀರಾ, ಆದ್ರೆ ಸ್ಟೂಡೆಂಟ್ ಅಟ್ಯಾಚ್ಡ್ ವಿತ್ ಸೇಮ್ ಸ್ಕೂಲ್ ಇನ್ 22-23 ಅಂತ ತೋರಿಸ್ತಾ ಇದೆ. ಅಂದ್ರೆ ನೀವು ಪ್ರೋಗ್ರೆಷನ್ ರಿಪೋರ್ಟ್ ನ ಕಂಪ್ಲೀಟ್ ಮಾಡಿ ಕೂಡ 22-23 ಅಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ 23-24 ಅಲ್ಲಿ ನಿಮ್ಮ ಶಾಲೆಯಲ್ಲಿ ಉಳಿಸ್ಕೊಂಡಿದ್ದೀರಾ ಅಂತ ನೋಡಿ. ಇಲ್ಲಿ
ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಕ್ಲಾಸ್ 6th ಇಂದ 6th 7th ಒಂದೇ ಶಾಲೆಯಲ್ಲಿ ಇದಾನ ಅವನು. ಇದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಪಬ್ಲಿಕ್ ಸ್ಕೂಲ್ ಕಾಲ್ ಮಾಡ್ತೀವಿ, ಇಲ್ಲಾಂದ್ರೆ ಪೇರೆಂಟ್ಸ್ ಕಾಲ್ ಮಾಡ್ತೀವಿ, ಅವ್ರು TC ಇಶ್ಯೂ ಮಾಡಕ್ ಹೇಳಿ ಅಂತ. ಸೊ ಇಲ್ಲಿ ಗೊಂದಲ ಆಗ್ತಿರೋದು, ಇನ್ನು ಮಾಡ್ಕೊಂಡು ನಾನು ಹೆಂಗ್ TC ಇಶ್ಯೂ ಮಾಡೋದು ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗ್ತಿಲ್ಲ. ದಯವಿಟ್ಟು ರೈಟ್ ಸೈಡ್ ಅಲ್ಲಿ ಇಲ್ಲಿ ನಿಮ್ಗೆ ಮೆನುಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 1 2 3 4 5 6 7 8ನೇ ಮೆನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡುಲಾ ಕಾಣಿಸ್ತಾ ಇದೆಯಾ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡುಲಾ ಬಾರ್ ಸೆಂಡ್ ಟು ಡ್ರಾಪ್ ಬಾಕ್ಸ್ ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸಂಬಂಧಪಟ್ಟಂತ ಮಗುವಿನ ಪೆನ್ ನಂಬರ್ ಹಾಕಿ ಗೋ ಕೊಟ್ರೆ ನೋಡಿ, ಅದನ್ನು ನಾನು ಮಾಡಿ ತೋರಿಸ್ತೀನಿ. ನಮ್ಗೆ ಈಗಾಗಲೇ ಇನ್ ಮಾಡಿರುವಂತ ಒಂದು ಮಗುದು ನಿಮ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಇದು ಹಾಕಿ ಗೋ ಕೊಟ್ರೆ ಇಲ್ಲಿ ಕೇಳುತ್ತೆ ಡ್ರಾಪ್ ಬಾಕ್ಸ್ ಆರ್ ಇನ್ಆಕ್ಟಿವ್ ಬಾಕ್ಸ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಹೋದ್ರೆ ಲೆಫ್ಟ್ ಟು ಸ್ಕೂಲ್ ಆಲ್ರೆಡಿ ವಿತ್ TC ಅಂದ್ರೆ ಆಲ್ರೆಡಿ ಆ ಮಗು TC ತಗೊಂಡು ಹೋಗಿದೆ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ನೀವು ಕನ್ಫರ್ಮ್ ಕೊಟ್ರೆ ಆ ಮಗು ನಿಮ್ಮ UDays+ ಇಂದ ಆಚೆ ಬರುತ್ತೆ. ಅಪೋಸಿಟ್ ಸ್ಕೂಲ್ನವ್ರಿಗೆ ಇನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಪ್ರೊಸೀಜರ್ನ ದಯವಿಟ್ಟು ಫಾಲೋ ಮಾಡಿ. ಗೊಂದಲ ಆಗಬೇಡಿ, ನಾನು ಇನ್ ಮಾಡ್ಕೊಂಡಿದ್ದೀನಿ ಗೊತ್ತೋ ಗೊತ್ತಿಲ್ದೇನೋ, ಯಾವ ರೀತಿ ನಾನು TC ಇಶ್ಯೂ ಮಾಡೋದಪ್ಪ ಅನ್ನೋ ಗೊಂದಲದಲ್ಲಿದ್ದವ್ರಿಗೆ ಇದು ಸೂಕ್ತವಾದ ಮಾಹಿತಿ. ದಯವಿಟ್ಟು ಇದನ್ನ ಅನುಸರಿಸಿ ಆಮೇಲೆ ಎದುರುಗಡೆ ಅಂದ್ರೆ ಅಪೋಸಿಟ್ ಸ್ಕೂಲ್ನವ್ರಿಗೆ ಇನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. UDays+ ಹೊಸದಾಗಿರೋದ್ರಿಂದ ಬಹಳಷ್ಟು ಶಾಲೆಯವರಿಗೆ ಗೊಂದಲ ಇನ್ನೂ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಗೊತ್ತಾದಾಗ ನನಗೆ ಇದನ್ನ ವಿಡಿಯೋ ಮಾಡಿ ತಿಳಿಸೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಗೆಲ್ಲ ಇದು ಅನುಕೂಲ ಆಗಿದೆ ಅಂತ ಅನ್ಕೊಂತೀನಿ. ಮುಂದೆ ಯಾವುದಾದ್ರೂ ಸ್ಟ್ಯಾಟ್ಸ್ ಇರ್ಬೋದು, UDays+ ಯಾವ್ದಾದ್ರು ನನಗೆ ಮಾಹಿತಿ ನಿಮ್ಗೆ ಹೇಳಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹೇಳ್ತೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಯಾರೇ ಆಗಿರ್ಬೋದು, CRPಗಳು ಇರ್ಬೋದು, ಶಿಕ್ಷಕರು ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಬೇರೆ ಬೇರೆ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡಿರೋರು ಯಾರಾದ್ರೂ ನೋಡ್ತೀನಿ, ದಯವಿಟ್ಟು ಶೇರ್ ಮಾಡಿ. ಇದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ವಂದೇ ಮಾತರಂ.